ನಾನಿವತ್ತು ಈ ತಿಂಗಳು ಸಾಮಾನು ತರಿಸ್ದೆ. ಸ್ವಲ್ಪ ಲೇಟ್ ಆಗಿಬಿಡ್ತು. ಆರನೇ ತಾರೀಕು ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಎಲ್ಲ ರೇಷನ್ಸ್ ಎಲ್ಲ ಖಾಲಿಯಾಗೋಗಿತ್ತು. ಇಲ್ಲೇ ತರಿಸ್ಕೊಳ್ತೀವಿ 3 ವರ್ಷದಿಂದನೂ ಅವ್ರ ಹತ್ರನೇ. ಮನೆಗೆ ಹೋಮ್ ಡೆಲಿವರಿ ಮಾಡಿಕೊಡ್ತಿದ್ದಾರೆ. ಸ್ವಲ್ಪ ಎಲ್ಲ ಜೋಡಿಸ್ಕೊಳ್ಳೋದಿತ್ತು, ವಾಕೆಲ್ಲ ಮಾಡಿಬಿಟ್ಟು ಬಂದು ನೋಡಿ ಸಾಮಾನುಗಳೆಲ್ಲ ತಂದು ಇಟ್ಕೊಂಡಿದ್ದೀನಿ. ಸಾಮಾನುಗಳಿಗೂ ಈಗ ರೇಟ್ ಜಾಸ್ತಿ ಆಗ್ತಾನೇ ಇದೆ. ಬಟ್ ನಮ್ಮ ಸ್ಯಾಲ್ರಿ ಮಾತ್ರ ಇನ್ಕ್ರೀಸ್ ಆಗಲ್ಲ ನೋಡಿ. ಮಿಡಲ್ ಕ್ಲಾಸ್ ಲೈಫು ಹೇಗೆ ಅಂತ. ಆದರೂ ಏನು ಮಾಡೋಕ್ಕಾಗಲ್ಲ. ಎಲ್ಲದನ್ನು ನಾವು ಇದಿಲ್ಲ ಅಂದರೆ ಆಗೋದೇ ಇಲ್ವಲ್ಲ. ರೇಷನ್ ಇಲ್ಲ ಅಂತಂದರೆ ಯಾವ ಕೆಲಸನೂ ನಡೆಯೋದಿಲ್ಲ ನೋಡಿ. ನಾನು ಸಕ್ಕರೆ ಮತ್ತು ರವೆ, ಕಡಲೆ ಬೀಜ ಮತ್ತು ಕುಕ್ಕಿಂಗಿಗೂ ಬೇಕಲ್ಲ ನನಗೆ. ಈ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಮಾಡಬೇಕಲ್ಲ, ಅದಕ್ಕೋಸ್ಕರನೇ ಸ್ವಲ್ಪ ಬೆಲ್ಲ ಎಲ್ಲ ಜಾಸ್ತಿ ತರಿಸ್ಕೊಂಡಿದ್ದೀನಿ ಸ್ವೀಟ್ ಮಾಡೋದಕ್ಕೆ ಅಂತೆಲ್ಲವೇ. ಮತ್ತು ಈಗ ಎಲ್ಲದಕ್ಕಿಂತ ಹೆಚ್ಚಾಗಿ ತರಕಾರಿದೇ ಒಂದು ದೊಡ್ಡ ರಾಮಾಯಣ ಆಗಿಬಿಟ್ಟಿದೆ. ಇದ್ದಿದ್ದಂಗೆ ತರಕಾರಿ ರೇಟ್ಗಳೆಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಟೊಮೆಟೊ ಎಲ್ಲ 50 ರುಪೀಸ್ ಅಂತಾರೆ ಬೀದಿ ವ್ಯಾಪಾರಿಗಳು. ನಾನು ಸ್ಮಾರ್ಟ್ ಬಜಾರ್ಗೆ ಹೋಗಿ ಬಂದೆ, ಇಲ್ಲೇ ಅಕ್ಕಮಹಾದೇವಿ ರಸ್ತೆಯಲ್ಲಿ. ಅಲ್ಲಿ 41 ರುಪೀಸ್ಗೆ ಸಿಕ್ತು. ಪರವಾಗಿಲ್ಲ ಅಂತ ಹೈ ಕ್ವಾಲಿಟಿ ಏನಿಲ್ಲ ಟೊಮೆಟೊ. ಇಟ್ಸ್ ಓಕೆ, ಏನು ಮಾಡೋಕ್ಕಾಗುತ್ತೆ. ಇದಕ್ಕೆ 41 ರುಪೀಸ್ ತೊಗೊಂಡ್ರು. ಸರಿ ಅಂದ್ಬಿಟ್ಟು ಅಲ್ಲಿ ಸ್ಮಾರ್ಟ್ ಬಜಾರಲ್ಲಿ 1 kg ಟೊಮೆಟೊ, 1 kg ಅವಲಕ್ಕಿ ಇರಲಿಲ್ಲ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಅವಲಕ್ಕಿ ಎಲ್ಲ ತೊಗೊಂಡು ಬಂದೆ. ನೋಡಿ ಟೊಮೆಟೊ ಈ ರೀತಿ ಇದೆ, ಪುಟ್ಟದು, ಪರವಾಗಿಲ್ಲ, ಸುಮಾರಾಗಿದೆ ಅಷ್ಟೇ. ಮತ್ತು ಕೊತ್ತಂಬರಿ ಸೊಪ್ಪಂತೂ 10 ರೂಪಾಯಿ ಮಾಡಿದ್ದಾರೆ ನೋಡಿ ಒಂದು ಕಂತೆಗೆ. 2 ಕಂತೆ ತೊಗೊಂಬಂದೆ ಕೊತ್ತಂಬರಿ ಸೊಪ್ಪನ್ನ. ಮತ್ತು ಕರ್ಬೇವು ಸೊಪ್ಪು ಇದೇನೋ 5 ರುಪೀಸ್ ತೊಗೊಂಡ್ರು. 10 ರುಪೀಸ್ಗೆ 2 ತೊಗೊಂಡು ಬಂದೆ. ಇವಾಗ ನಾನು ಇದೆಲ್ಲ ಮಾಡಿಬಿಟ್ಟು ನೈಟ್ ಊಟಕ್ಕೆ ಚಪಾತಿ ಮತ್ತು ದಾಲ್ ಮಾಡಿದ್ದೆ ಬೆಳಗ್ಗೆ, ಅದನ್ನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ರೈಸ್ ಇದೆ, ಮೊಸರು ಹಾಕ್ಕೊಂಡು ಊಟ ಮಾಡ್ಕೊಳ್ಳೋಣ ಅಂತ. ಇವಾಗ ಇದೆಲ್ಲ ಜೋಡಿಸಿಟ್ಕೊಂಡ್ಬಿಡ್ತೀನಿ. ಯಾವಾಗ ಯಾವ ಟೈಮಲ್ಲಿ ರೇಷನ್ಗಳದ್ದು ಬೆಲೆ ಜಾಸ್ತಿ ಆಗುತ್ತೆ ಅನ್ನೋದೇ ಗೊತ್ತಾಗ ನನಗಂತೂ.